ಉತ್ತರಿ ಮಳಿ ಆಗಲಿಲ್ಲ ಅಂತಂದ್ರ ರೈತನ ಜನ್ಮ ಹಾಳಾಗ್ತದ. ಹಾಳಾಗ್ತದಲ್ರಿಪ್ಪ, ಮಳಿ ಆಗ್ಲಿಕ್ಕೆ ಅಲ್ಲಿನತ್ರಿ. ಹಡದ ತಾಯಿ ಮಕ್ಕಳ ಮ್ಯಾಲ ಮುಣದ್ಲು ಅಂತಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ. ಹೌದಲ್ರಿಪ್ಪ, ಕರೆ ಅದ ಮಾತ. ಮತ್ತ ಉತ್ತಮರ ತಪ್ಪಿ ಮಾತಾಡಕತ್ರಂದ್ರ ಇನ್ನು ಲೋಕದ ಗತಿ ಎತ್ತ ಅಂತ ಕೇಳ್ತಾನ ನಾವು ಸರ್ವಜ್ಞ ಕವಿ. ಶಾಣ್ಯಾರ ತಪ್ಪು ಮಾತಾಡಕತ್ರ ಲೋಕದ ಗತಿ ಅತ್ತ ಉಮೇಶ. ಹೇಳಿ ಹೆಡಿ ತೆಗೆದು ನೆಳ ಹಿಡ್ದಾನ. ಹೌದು. ಇಟ್ಟೆಲ್ಲ ಆ ಸರ್ಪ ಉಪಕಾರ ಮಾಡ್ತಾ ಇದು ಅಲ್ಲದೆ ಬೀರದೇವರ ಜೊತೆನೂ ಸಂಬಂಧ. ಯಾರು ಅವ್ರ ಅಪ್ಪ ಭವಳಾಶಂಕರ. ಹೌದು. ಭರಮದೇವರನ ಜೊತೆನೂ ಸಂಪರ್ಕದ. ಭರಮದೇವರ ಮತ್ತು ಬೀರದೇವ್ರು ಎಲ್ಲಿದಾರ ಅದ್ರಲ್ಲಿ ಅದು ಒಂದೇ ಸಂಕೇತ ಅದ. ಹೌದಿಲ್ರಿ? ಅದ ತೆಪ್ಪಿಲ್ಲದು. ಇಟ್ಟು ಅಂದ ಕೂಡಲೇ ಅವ್ರು ಅದಕ್ಕೆ ಉತ್ತರ ಹೇಳಿದ್ರು. ಏನತ್ತ? ಭರಮದೇವರ ಭವಳಾಶಂಕರನ ಸೇವಾಕ್ ಹೊಂಟಿದ್ದ. ಹೋಗು ಮುಂದೆ ಅಡ್ಡ ಬತ್ತತ್ರಿ. ಅದು ಬಂದದ. ಅಡ್ಡ ಬರೋಣ, ಅದಕ್ಕೆ ಆಶೀರ್ವಾದ ಮಾಡದತ್ತ ಮಾಡೋಣ. ಅದು ನಾ ಮುಂದೆ ನಿಮ್ಮಲ್ಲಿ ದುಡಿತೀನಿ ಅಂತ ಹೇಳ್ಕೇರಿ ಹಿಂಗೆ ದುಡಿತು. ಅದು ಸಂಖ್ಯೆ ತುಳಿದ, ಅದು ತುಳಿತು. ನೀವು ಬೀರದೇವರ ಸರ್ವೇಶ್ವರ ಅವತಾರ ನೋಡ್ರಿ. ಅದು ಸರ್ವೇಶ್ವರ ಅವತಾರ ತೊಟ್ಟ. ಸರ್ವೇಶ್ವರ ಅವತಾರದಾಗ ಸರ್ವ ಜೀವರಾಶಿಗೆಲ್ಲ ಅನ್ನ ಹಾಕ್ತಿದತ್ತ. ಅದಕ್ಕೆ ಇದಕ್ಕೂ ಅನ್ನ ಹಾಕೋಣ, ಇದು ಋಣ ನಾ ಮುಟ್ಟಿಸ್ತಾ ನಿನ್ನ ಕೈಯಾಗ ದುಡಿತತ್ ಹಿಂಗೆ ಹೇಳಿದ್ರ ಅವರು. ಹೌದು. ನಮ್ಮದು ಅಭ್ಯಂತರ ಇಲ್ಲಿ. ಅದಕ್ಕೆ ಹಿಂದಿನ ಹಿರಿಯರು ಹಾಡ್ಕೋತ ಬಂದಾರ. ಏನತ್ತ? ಬೀರದೇವ್ರ ಅವತಾರ ಈರ ಬೀರ ಪೀರ 3 ಅವತಾರ ಹೇಳ್ಕೊತ ಬಂದಾರ. ಹೌದು. ಇದು 4ನೇ ಅದೊಂದು ಸರ್ವೇಶ್ವರ ಅವತಾರ ನಮ್ಮ ಪುರಾಣ ಪಂಡಿತರು ಹೇಳ್ಯಾರಂದ್ರೆ ಇದು ಯಾವಾಗ ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ. ನಾವು ಇಲ್ಲಿ ತನ ಕೇಳಿಲ್ಲ ಇದು. ಯಾಕೆ ಗೌಡ್ರ ಈರ ಬೀರ ಪೀರ 3 ಅವತಾರ ಬೀರಣ್ಣ ದೇವ್ರದ್ದು ಅನ್ನೋದು ಹಿಂದಿ ನಡೆದು ಹಾಡ್ಕೋತ ಬಂದಿದ್ದೆವು. ಇದು ಸರ್ವೇಶ್ವರ ಯಾವಾಗ ಬತ್ತು ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ. ನಿನಗೂ ತಿಳಿದಿಲ್ಲ ಹೇಳಕ್ ಕೇಳ್ತೇವ್ರಿ ಮಹಾರಾಜ. ನೀ ಸಣ್ಣವಿದ್ದೆ, ಹಿಂದಿಂದೆಲ್ಲ ಗೊತ್ತದವ್ರಿಗೆ. ಸಣ್ಣವ್ರಿಗೆ ಹೆಂಗ್ ಗೊತ್ತಾಗ್ತದ? ಇಲ್ಲ ಅಂದ್ರೆ ಇವ್ರಕ ಹಿಂದಿನವ್ರು ಹಿರಿಯರು ಹಾಡ್ಕೋತ ಬಂದಾರ್ರಿ. ಅದು ಹೇಳತ್ತೀರಿ ನೀವು. ಮತ್ತ ಅವ್ರ ಸರ್ವೇಶ್ವರ ಅವತಾರದ ಎಲ್ಲರಿಗೆ ಅನ್ನ ಹಾಕ್ತಿದ. ಬ್ರಹ್ಮ ಹುಟ್ಸವದಾನ. ಹೌದು. ವಿಷ್ಣು ಸಲವದಾನ. ಹೌದು. ರುದ್ರ ಲಯ ಮಾಡವದ. ನೋಡ್ರಿ ಮಹಾರಾಜ್ರ, ಮಾಲಕರದಾರ ಇವ್ರು 3 ಮಂದಿ ಮಾಲಕರಲ್ರಿ. ವಿಷ್ಣುನ ಅವತಾರ ಏನದ್ರಿ? ಸಕಲ ಜೀವರಾಶಿಗಳಿಗೆಲ್ಲ ಅನ್ನ ಹಾಕುದು ವಿಷ್ಣುನ ಅವತಾರ. ಹೌದು. ಇವ ಸರ್ವೇಶ್ವರ ಅನ್ನ ಹಾಕಕ್ರ ವಿಷ್ಣು ಎಲ್ಲಿ ಹೋಗಿದ್ದ? ಮತ್ ಹಿಂಗ ಚಾಲು ಅದಕ್ಕೂ ಹೇಳ್ತಾರ. ಮತ್ ನಾ ಕೇಳ ಪ್ರಶ್ನೆ ಬತ್ ಸಂಖ್ಯಾ ಬತ್ ಅಂದ್ರ ಛಿದ್ರ ಆಗಂಗ ಕೇಳವನ. ಏನ್ ಕೇಳಿದ್ರಿ ನೀವು? ಸರ್ವೇಶ್ವರನ ಅವತಾರದೊಳಗ ಜೀವರಾಶಿಗೆ ಅನ್ನ ನೀರು ಹಾಕಿದಂತ ಪ್ರಸಂಗದೊಳಗ ಅವಾಗ ಆದಿಶೇಷ ಭಾಷೆ ಕೊಟ್ಟಾನಂತ ನಾ ಹೇಳಿ. ಹೌದು. ನೀವೇನಂದ್ರಿ ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾನ, ವಿಷ್ಣು ದೇವರ ಪಾಲನೆ ಮಾಡವ. ಮತ್ತ ಇವ್ ಸರ್ವೇಶ್ವರನ ಅವತಾರದಾಗ ಇವ್ ಇಲ್ಲಿ ಅನ್ನಹಾರ ಕೊಟ್ಟಾನ ಅಂತಂದ್ರ ವಿಷ್ಣು ದೇವ್ರ ಎಲ್ಲಿ ಹೋಗಿದ್ದ? ನೋಡ್ರಪ್ಪ, ಇದನ್ ತಂದಾರ ನೋಡ್ರಿ. ಮತ್ತ ಹಿಂದಿನ ಹಿರಿಯರು ಹಾಡ್ಕೊತ ಬಂದಾರ. ಈರ ಪೀರ ಬೀರ 3 ಮಂದಿ ಇಳದ ಬಂದಾರ ಧರಣಿಗೆ. ಈ ಕಡೆದ ಹಾಡ್ಕೊತ ಬಂದಾರ, ಆ ಕಡೆದಿಲ್ಲ. ನೋಡಪ್ಪ ದಗದ ಅಂದ್ರೆ ಏನು? ಇಸ್ಲಾಂ ಧರ್ಮದವರಿಗೆ ಪೀರನಾದ, ಲಿಂಗವಂತರಿಗೆ ಮತ್ತು ಇತರರಿಗೆ ವೀರಭದ್ರನಾದ, ಹೌದು, ಹಾಲ ಮತಕ್ಕ ಬೀರನಾದ ಅನ್ನುವಂತ ನಿಮ್ ಲೆಕ್ಕ. ಒಟ್ಟ 3 ಲೆಕ್ಕದವ್ರಿ ಅವರು. 4,000 ಚಿಲ್ಲರ್ ಓದಿದ್ವು, ಚಿಲ್ಲರ್ ಹುಡುಗ ಗುರ್ತಾಗ್ತೈತಿ. ನಿಮ್ಮಂತ ಜ್ಞಾನಿಗಳಿಗೆ ಗುರ್ತಾಗತ್ತಂದ್ರ ನಾ ಏನ್ ಹೇಳ್ದೇನ? ಜ್ಞಾನಿ ಅನ್ನೋದಾರ ಹೆಂಗೆ ಇವ್ರಿಗೆ ಅದನ್ನ ಮಾನ್ಯ ಪಾಡಿದ್ರಲ್ಲ. ವೀರ ದೇವರ ಅವತಾರದೊಳಗ ಮಡದಿ ಕಾಮರತಿ. ಇದರ ಹಿಂದಿನ ಅವತಾರ ವೀರಭದ್ರ, ಆತನ ಜೊತೆಗೆ ಭದ್ರಕಾಳಿ. ಇದರ ಹಿಂದಿನ ಅವತಾರ ಸರ್ವೇಶ್ವರ, ಆತನ ಜೋಡಿ ಕವಲೇಶ್ವರಿ. ಭಸ್ಮಾಸುರಂದ. ಭಸ್ಮಾಸುರನ ಕಡೆ ಹೋಗ್ಬೇಡ, ತಾಳು. ಅವಾಗ ಮಾಡ್ಯಾನ. ಮತ್ ಸರ್ವೇಶ್ವರನ ಅವತಾರ ಯಾವಾಗ ಬೀರದೇವ್ರದಿತ್ತು ಅವಾಗ ಆತನ ಮಡದಿ ಕವಲೇಶ್ವರಿ. ಸರ್ವೇಶ್ವರನ ಅವತಾರ ಬಿಟ್ಟು ವೀರಭದ್ರ ಆಗಿ ಬಂದ ದಕ್ಷ ಬ್ರಹ್ಮನ ವಧ ಮಾಡಾಕ ಕೃತಯುಗದಾಗ ಆತನ ಜೊತೆಯಾಗಿ ಭದ್ರಕಾಳಿ. ತದನಂತರದಲ್ಲಿ ಬೀರದೇವರ ಅವತಾರ ತಾಳಿ ಬಂದ, ಆತನ ಜೊತೆಯಾಗಿ ಕಾಮರತಿ. ನೀ ಎಟ್ಟ ಸರ್ವೇಶ್ವರನಿಂದ ಕೇಳಿದಿ ಇಟ್ಟ ಹಿಂದಿನ ಸರ್ವೆ ನಂಬರ್ ಬ್ಯಾರೆ ಐತಿ. ಅದ ಹೌದು. ಅದಕ್ಕ ಯಾವುದೇ ಮುಂದ ಗುರಿ ಇರ್ಬೇಕಾದ್ರೆ ಬೆನ್ನ ಹಿಂದ ಒಬ್ಬ ಗುರು ದೊಡ್ಡವ ಇರ್ಬೇಕು. ಇರ್ಬೇಕಲ್ರಿಪ್ಪ.
ಬೆನ್ನ ಹಿಂದ ಒಬ್ಬ ಗುರು ಹಾ ದೊಡ್ಡವ ಇರ್ಬೇಕು. ಇರ್ಬೇಕಲ್ರಿಪ್ಪ ಹೌದು. ಇವತ್ತಿನ ದಿವಸ ಶಿರಾಡುವಣದೊಳಗೆ ಇದು ಸರ್ವೇಶ್ವರನ್ ಹಿಡ್ಕೊಂಡು ಈ ಕಡೆ ನಡೆದದ. ಹಾ ನೀವು ಕೇಳಿದ್ರಿ ಹಾ ಆ ಟೈಮದೊಳಗ ಅವ ಅನ್ನ ನೀರು ಹಾಕಬೇಕಾದ್ರೆ ವಿಷ್ಣು ದೇವರು ಎಲ್ಲಿ ಹೋಗಿದ್ದ, ಅವ ಇರಾಕಾಗಲಿ ಇವ್ ಯಾಕೆ ಹಾಕಿದ ಅನ್ನುವಂತ ಸಂಶಯ ನಿಮಗ್ ಬಂದೈತಿಲ್ಲ. ಹೌದು. ಈ ಚಿಲ್ಲರ್ ಒಬ್ಬ ಹುಡುಗ 4,000 ಗ್ರಂಥ ಓದಿದ ಚಿಲ್ಲರ್ ಓದಿರ್ತಕ್ಕಂತ ಚಿಲ್ಲರ್ ಹುಡುಗ ಹೇಳ್ತಾನೆ ಕೇಳ್ರಿ. ಹಾ ಕೇಳ್ರಿ. ಕೃತಾಯುಗದೊಳಗ ಹಾ ಸಮುದ್ರ ಮಥನ ಮಾಡಿ ಅಮೃತ ತೆಗೆದು ಹೌದು. ಪರಮೇಶ್ವರನ ಪಟ್ಟಗಟ್ಟುವ ಕಾಲಕ್ಕ ಹಾ ಈ ಅಲ್ಲಿ ಕೂಡಿರ್ತಕ್ಕಂತ ಹಾ ಸರ್ವ ಜನರಿಗೆಲ್ಲ ಹೌದು. ಸಕ್ಕರೆಯ ಬೀರಿದಂತವನು ಯಾರ ತಿಳ್ಕೊಂಡ್ರಿ? ಅವನೇ ಸರ್ವೇಶ್ವರ. ಹಾ ಹಾ ಬರ್ದಿಟ್ಕೋರಿ. ಅಲ್ಲಿ ಕೂಡಿರ್ತಕ್ಕಂಥವ್ರ ಲಿಸ್ಟಿನೊಳಗೆ ಬ್ರಹ್ಮ ಅದಾನ, ವಿಷ್ಣುನು ಅದಾನ, ಮಹೇಶ್ವರ ಅದಾನ. ಅವನು ಅದಾನ ಅಲ್ಲಿ. ಇದು ಮುಂದೆ ಸೂರಮ್ಮ ದೇವಿಯ ಉದರದಿಂದ ಹಾ ಮಕ್ಕಳಿಲ್ಲಾರಕ್ಕಾಗಿ ಪರಮಾತ್ಮ ಭಾಷೆ ಕೊಟ್ಟಾನ. ಹಾ ತಾಯಿ ನಿನ್ನ ಭೋಗದೊಳಗ ಮಕ್ಕಳಿಲ್ಲ ಅಂದಿದ್ದ. ಹಾ. ಮಕ್ಕಳ ಕೊಡುದಿಲ್ಲ ಅಂದ್ರೆ ನನ್ನ ಗಂಡ ನಿನ್ನ ಕಾಲಾಗ ಪ್ರಾಣ ಪಣಕ್ಕಿಟ್ಟು ದುಡ್ದಾನ. ಹೌದಲ್ರಿಪ್ಪ. ನೀ ನನಗ ಸಂತಾನ ಕೊಡ್ಲಿಲ್ಲ ಅಂದ್ರ ಹಾ ನಿನ್ನ ಪಾದಿಗೆ ನನ್ನ ಹನಿ ಇಟ್ಟು ನನ್ನ ಪ್ರಾಣ ಬಿಡ್ತೀನಿ ಅಂತಂದಾಗ ತಾಯಿ ಹಾ ಅಂತ ಕಠಿಣ ಮಾತು ಮಾತಾಡಬೇಡ, ಮಾತಾಡಬೇಡ. ಸ್ವತಃ ನನ್ನ ಪ್ರತಿರೂಪ ನಾನೇ ಹುಟ್ಟಿ ಬರ್ತೀನಿ ಅಂತ ಭಾಷೆ ಕೊಟ್ಟಾನ ಸೂರಮ್ಮ ದೇವಿಗೆ. ಹಾ ಹಾ ತದನಂತರದಲ್ಲಿ ಹಾ ಹಾ ಬೀರದೇವರು ಸೂರಾವತಿ ಉದರದಿಂದ ಹುಟ್ಟಿ ಬರ್ಬೇಕಾಯ್ತು. ಹಾ ಖರೆ ಇದು ಬೀರದೇವ್ರ ಅವತಾರ ಮೊದಲೇ ಇತ್ತು ಮೊದಲೇ ಇತ್ತು ಹೇಳ್ತಾರ. ಅದೇ ಹಿಂದಿನ ಹಿರಿಯರ ಹಾ ಹಾ ಏನಂತ್ರಿಪ್ಪ ಅದು? ಬೀರಪ್ಪ ಹುಟ್ಟಿದ ಬಿರದ ಸಾರತದ 3 ಲೋಕದಾಗೋ ಕೃತಾತಿರ್ತ ದ್ವಾಪಾರ ಕಲಿಯುಗದಾಗೋ ಮಹಾದೇವನ ಗುಗ್ಗಳ ಹೋಮ ಜನಿಸಿದಾದ್ರಾಗೋ ಈ ಮಾತ್ಸುಳ ಮತ್ತ ಅದ್ನ್ಯಾಕ ಹಾಡ್ರವ್ರ ಯುರೋಪಿಯರ್ ಆಟ ಕೇಳಿಸ್ತ ನಿಮ್ಗ? ಈ ಮಾತ್ಸುಳನು ಹೌದು. ಇದನ್ನು ಹಿರಿಯರ ಹಾಡ್ಯಾರಲ್ಲ. ಚಲೋಪ್ಪ ದಗದ ಅದೊಂದ ನೋಡಿ ಕೇಳ್ಯಾರ ಅವ್ರು. ಹಂಗಲ್ಲ ತಮ್ಮ. ಹಾ ರೀ. ಮಧುಗೊಂಡ ಮುತ್ಯಾನ ಇನ್ನೊಂದು ಪದ್ಯ ಮಾಡ್ಯಾನ. ಏನ್ ಮಾಡ್ಯಾರಿಪ್ಪ? ದ್ವಾಪಾರ ಅಂತ್ಯ ಕಲಿಯುಗ ಪ್ರಾರಂಭ. ಪ್ರಾರಂಭ ಮುಮ್ಮೆಟ್ಟ ಗುಡ್ಡಕ್ಕೆ ಮುತ್ಯ ಅಮೋಘ ಸಿದ್ಧ ಗುರು ಸೋಮಲಿಂಗ ಹಾ ಇಳ್ದಾರತ್ ಮಹಾರಾಜರು ಹೇಳ್ರು. ಹೇಳ್ಯಾರಿಪ್ಪ. ಖರೆ ಮಧುಗೊಂಡ ಮಹಾರಾಜರ ಪದ್ಯ ಏನ್ ಬರ್ದಾರ? ಏನ್ರಿಪ್ಪ? ಗುರುವ ಶಿಷ್ಯರು ಮರ್ತಕ್ಕ ಇಳದಾರ ಯುಗಾಯುಕ್ತ ಕರ್ತ. ಹಾ ಹಾ ಮಧುಗೊಂಡ ಮಹಾರಾಜರಿಗೆ ನಿಮ್ಗ ಏಸ್ ಯುಗ ಪರ್ಕಾತು ತಮ್ಮ? ಹಾ ಮಾತಾಡಕ್ ಬರ್ತೈತಿ, ಹಾ ಮಾತಾಡಿ ಹಂಗ ನಡೆದು ಬಾಳ ಜಡ ಅದ. ಕೇಳ್ದೆವು. ಈಗ ನಾವು ಒಂದು ಮಾತು ಕೇಳಿದೆವು. ಹೌದು. ನೀವು ನೆಲಭೂಯಾರದಾಗ ಆ ಢೊಳ್ಳ ಈ ಶಿರಾಡೋಣ ಮಠದಾಗ ಆದ ಅದು ಮುಟ್ಟುಗಟ್ಟಿಲಿ ಯಾರಿಗೆ ಇಲ್ಲೇ ಇಟ್ಟಿದೇವು ಅಂತ ಹೇಳಿದ್ರಿ. ನಮ್ಮದು ತಪ್ಪಿಲ್ಲ. ಅದಕ್ಕೆ ಸಿಕ್ಕ ಹೊಡೆದದ್ದು ಸಿಕ್ಕ ಹೊಡೆದದ್ದು ಅದು ಯಾರಿಗೆ ಮುಟ್ಟುಗುಡ್ಲಿಲ್ಲ. ಮಾಳಪ್ಪ ಜಕ್ಕಪ್ಪನ ಹೆಸರಲ್ಲಿ ಸಿಕ್ಕ ಹೊಡೆದದ್ದು ಅವರೇ ತಗೊಂಡು ಬಂದಾರ, ಅವರೇ ಮುಟ್ಟ್ಯಾರ. ಅವರೇ ಮುಟ್ಟ್ಯಾರದು. ಎಲ್ಲಿ ಅದತ್ ನಮ್ಮ ಕ್ವಶನ್ ಇತ್ತು. ಅದಕ್ಕೆ ನೀವೇನಂದ್ರಿ ಇಲ್ಲಿ ಶಿರಾಡೋಣದಾಗ ಇಲ್ಲೇ ಅವನು ಅಂತಿಲೆ ಆದ ಭೂಯಾರದಾಗ ತಳಗಾದ ಹೇಳಿದ್ರಿ. ಹೌದು. ನಾವ್ಯಾದಕ್ಕೆ ಅಲ್ಲಿ ಗಳಿಸೋಣ? ಅದಕ್ಕೆ ಅಲ್ಲಿ ಗಳಿಸೋದಿಲ್ಲ. ಅಲ್ಲಿ ಗಳಿಸಲ್ಲ. ನಿನಗೆ ಮತ್ತೆ ಇಲ್ಲೇ ಕ್ವಶನ್ ಮಾರ್ಕ್ ಅದ ನಮ್ಮದ. ಕೇಳ್ರಿ ಅಲ್ಲ, ಅದ್ರಾಗ ಏನ್ ತಪ್ಪದ? ಅಪ್ಪ ಗಳಿಸುವ ಆಸ್ತಿ ಮಕ್ಕಳಿಗೆ ಆಗ್ಬೇಕು. ಹೌದಲ್ಲ? ಯಾಕ್ರಿ ಏನೇ ಅಪ್ಪ ಗಳಿಸಿದೆವು ಮುತ್ಯಂದು ಮೊಮ್ಮಕ್ಳು ಹಿಂಗ್ ಬಕ್ಕೊಂಡ್ ಬಂದದಿಲ್ರಿ. ಹೌದಲ್ರಿ? ದೇವ ತಿರ್ಡ್ಕೊಂಡು ದೈ ತಿರ್ಡ್ಕೊಂಡು ಹಿಂಗ ಬಂದದ. ಹೌದು. ಅಪ್ಪ ಗಳಿಸುವ ಆಸ್ತಿಗೆ ಮಕ್ಕಳಿಗೆ ಆಗ್ಬೇಕು. ಮತ್ತ ಮಕ್ಕಳ ಅಪ್ಪನ ಹೊಟ್ಟಿಲಿ ಅವರು ಅಂತ ಮಕ್ಕಳು ಅಂತವ್ರೆ ಹುಟ್ಟ್ಯಾರ. ಹೌದಲ್ಲ? ಅವರಿಬ್ರು ಸೌಭಾಗ್ಯ ಸಿದ್ಧರ. ಅಮೋಘ ಸಿದ್ಧನು ಸೌಭಾಗ್ಯ ಸಿದ್ಧದ, ಇಬ್ರು ಸೌಭಾಗ್ಯ ಸಿದ್ಧರದ. ಹೌದು. ಅಮಸಿದ ಮುತ್ಯ ಗುರುವಿನಲ್ಲಿ ಇದು ಏನು ತಂದಾನ, ಹಾ ತನ್ನ ಮಕ್ಕಳಿಗೆ ಕೊಟ್ಟಾನ, ಮೊಮ್ಮಕ್ಕಳಿಗೆ ಕೊಟ್ಟಾನ, ಸಸಿಗೆ ಕೊಟ್ಟಾನ. ಹೌದು. ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು, ಜಿರಿಮೊಮ್ಮಕ್ಕಳಿಗೆ ಕೊಟ್ಟಾನ ಅವನ ಆಸ್ತಿ. ಹೌದು. ಹೌದಿಲ್ರಿ? ಅವ ಎಲ್ಲಿ ಮುಚ್ಚಿಟ್ಟಿಲ್ಲೇನ್ರಿ? ಮುಚ್ಚಿ ಅದು ಇಟ್ಟಿಲ್ಲ ಅವ. ಹಾ ನಮ್ಮದು ಸಿದ್ಧಾಟಿಗೆ ಅಟ್ಟೆ ಹೇಳುದಲ್ಲ, ಮುಚ್ಚಿಟ್ಟುದು ಎಲ್ಲರೂ ಮುಚ್ಚಿ ಹೋಗಿಲ್ಲ ಅವ್ರು. ಹಾ ನೀವು ತಂದು ಇಲ್ಲಿ ಮುಚ್ಚಿಕೊಂಡಿದತ್ ನೀ ಹೇಳಿದಿ. ಹೌದು. ಮತ್ತ ಅವನ ಮಕ್ಕಳು 4 ಮಂದಿ. ಹೌದಲ್ರಿ? 4 ಮಂದಿ ಮಕ್ಕಳಿಗೆ ಇವುದು ದಕ್ಕಂಗಿಲ್ಲ ಅಂದ್ರೆ ಅವರಲ್ಲಿ ಯಾನ ಕಮ್ಮಿತ್ತು. ಅವರಲ್ಲಿ ಆ 4 ಮಂದಿ ಯಾನಕ್ಕೆ- ಮಕ್ಕಳಲ್ಲಿ ಶಕ್ತಿ ಇತ್ತು ಅಥವಾ ಇಲ್ಲೋ? ಇಲ್ಲೋ. ಯಾವ್ದ್ರ ಕಾಲಾಗ ಕೆಟ್ಟರವರು ಆ ದಿಮ್ ಅವ್ರಿಗೆ ಯಾಕೆ ಮುಟ್ಟುಗುಡ್ಲಿಲ್ಲ? ಹಿಂಗದ ನೋಡ್ರಿ ವಾದ ನಮ್ಮದು. ಯಾಕಂದ್ರೆ ಅವನ ಮಕ್ಕಳೇ ಅದಾರ. ಹೌದು. ಅವನ ಮಕ್ಕಳದಾರ 4 ಮಂದಿ. 4 ಮಂದಿಗೆ ಅದು ಕೊಡಂಗಿಲ್ಲ. ಎಷ್ಟೋ ಸಾಕುದ ಮಗನೂ ಅದಾನ. ಹೌದು. ಹೌದಿಲ್ಲ? ಹೌದು. ಇವ್ರು ಎಲ್ಲಾರು ಇರ್ಲಕ್ಕಾಗಿ ಅವ್ರಿಗೆ ಕೊಡಂಗಿಲ್ಲ ಅಂದ್ರೆ ಅವ್ರು ಬಹಳ ಸುಮಾರ ಅಂದಂಗ ಆಯ್ತಲ್ಲ. ಅವ್ರು ಗಳಿಸುದ್ದು ಅವ ಅಪ್ಪ ಗಳಿಸುದು ಅವ್ರಿಗೆ ಕೊಡಂಗಿಲ್ಲ ಅಂದ್ರೆ ಅವ್ರು ಸುಮಾರು ಅದಂಗ.
ಸುಮಾರಂದ್ರೆ ಅವ್ರು ಯಾನು ಸುಮಾರು ಮಾಡ್ಯಾರ, ಯಾಕೆ ದಕ್ಕಲಿಲ್ಲ ಅವ್ರು? ಅವ್ರಿಗೆ ಯಾಕೆ ದಕ್ಕಲಿಲ್ಲ? ಮತ್ತ ಅವ್ರ ಮಕ್ಕಳು ಹಿಂದೂ ಅಲ್ಲೋ, ಅವ್ರ ವಂಶಿಕ್ರಿ ಅಲ್ಲ, ಮತ್ತೆ ವಂಶಿಕ್ರಿ ಅದ, ಹೊಟ್ಟಿಲೆ ಹುಟ್ಟಿದ ಮಕ್ಕಳು. ಇಂಥದ್ದು ಕಮ್ಮಿ ಇತ್ತು ಮಹಾರಾಜ. ಅದ್ರ ಕಾಲಾಗ ಅವ್ರು 3-4 ಮಂದಿ ಸುಮಾರು ಇದ್ರು. ಆ ದಿಮ್ ಅವ್ರಿಗೆ ಕೊಡ್ಲಿಲ್ಲ, ಇಲ್ಲೇ ಗುರುವಿನ ಹಂತಿಲಿ ಇಟ್ಟು ಹೋಗಿ ಅಂತ ಹೇಳಿ ನಮ್ದೇನು ಹೂನೆ. ಎಸ್, ಕೇರಿ, ಜಾಲಗೇರಿ, ಸಿದ್ದಾಪುರ, ಮಕನಾಪುರ, ಬೆವರಿಗೆ, ಉಮ್ಮದಿ ಇವು ನಿಮ್ಮ ಮಟ್ಟ ಮನೆಗಳಾಗ್ತಾವ. ಹೌದು. ಹುನ್ನೂರ, ಹುಲಜಂತಿ, ಶಿರಾಡೋನ ಇದು ನಮ್ಮ ಮಟ್ಟ ಮನೆ ಆಗ್ತದ. ಹಾಲು ಮತ್ತದ ಇದು ಕಾಶಿ ಅನಿಸ್ಕೊಂಡದ. ಹೌದು. ಇಂಥ ಜಾಗದೊಳಗೆ ಏನೋ ಅಜ್ಞಾನಿಗಳಾಗಿ ನಾವು ಏನೇನೋ ಮಾತಾಡಿದ್ರ ಮುಂಜಾನೆ ಎದ್ದ ಹೂ ಹಾರೋದು ಬಿಟ್ಟು ಕಲ್ಲು ಹಾರ್ಯಾವಂತ. ದೇವ್ರ ಸರಿ ಮೆಚ್ಚಾಗಲ್ರಿ ನಮ್ಮ ಮಾತಂತಾವು. ದೈವ ಮೆಚ್ಚೋದು ಬೇಡ, ಜನ ಮೆಚ್ಚೋದು ಬೇಡ. ಬ್ಯಾಡ. ನಾವು ಮಾತಾಡುವಂತ ಮಾತ ನಮ್ಮ ಮನಾರೆ ಮೆಚ್ಚಬೇಕು, ಅಂತ ಮಾತು ಮಾತಾಡ್ಬೇಕು. ಹೌದು 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 ಹೌದು. ಅದಕ್ಕ ಬಹಳ ಮಾತನಾಡಲಾರದೆ ಹಾ. ಇವತ್ತಿನ ದಿವಸ ನೀವು ಒಂದು ಮಾತು ಕೇಳಿದ್ರಲ್ಲ, ಏನ್ರಿಪ್ಪ? ಮಾಳಿಗರಾಯನ 4 ಮಂದಿ ಒಬ್ಬ ಸಾಕ್ಯದ ಮಗ ಇರಾಕಾಗಲಿ ಆ ಡೊಳ್ಳು ಅವರಿಗೆ ಯಾಕೆ ಬರ್ಲಿಲ್ಲ? ತಂದೆ ಆಸ್ತಿ ಮಕ್ಕಳಿಗೆ ಆಗ್ಬೇಕಾಗಿತ್ತು. ಹೌದು. ತಂದೆ ಆಸ್ತಿ ಮಕ್ಕಳಿಗೆ ಆಗ್ಬೇಕಾಗಿತ್ತ ಮಕ್ಕಳಿಗೆ ಆಗ್ಬೇಕಾಗಿತ್ತು. ಮಕ್ಕಳು ಅದನ್ನ ಹೊತ್ತು ಮೆರೆಸ್ಬೇಕಾಗಿತ್ತು. ಅಂತ ಶಕ್ತಿ ಅವರಲ್ಲಿ ಇತ್ತೋ ಅಥವಾ ಇಲ್ಲೋ? ಕೇಳ್ಯಾರ್ರಿ. ಇತ್ತಂದ್ರ ಅದನ್ನ ಅವ್ರಿಗೆ ಕೊಡ್ಲಿಲ್ಲ ಯಾಕ? ಇಲ್ಲಂದ್ರ ಅಂತ ತಪ್ಪು ಅವ್ರು ಏನ್ ಮಾಡಿದ್ರು? ಮಹಾರಾಜ್ರ, ಕಡ್ದುಂಡಿ ವ್ಯವಹಾರ ಮಾತಾಡ್ಬೇಡ್ರಿ. ಹೌದು. ಕಡ್ದುಂಡಿ ವ್ಯವಹಾರ ಮಾತಾಡ್ಬೇಡ್ರಿ. ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ಬೇಡ್ರಿ ಅಂತಂದ್ರ, ಕೈಲಾಸದಿಂದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಂಜಿಗೆ ತೊಟ್ಟಲ್ಲ. ಹೌದು. ಮಳಿಕೆಯಲ್ಲ ಬೆಳಿಕೆಯಲ್ಲ ಕಾಮಧೇನು ಕಲ್ಪ ವೃಕ್ಷ ಹಿಂಬಾಲ ಭೂತಾಳಿಸಿದ್ದನ ಗುರು ಸೋಮಲಿಂಗನ ಕರ್ಕೊಂಡು ಬಂದಾನ. ಬಂದಾನಲ್ರಿಪ್ಪ. 1700 ಧರ್ಮರೊಳಗ ಕಾಮಧೇನ ಕಲ್ಪ ವೃಕ್ಷ ಮಳಿಕಿಲ್ಲ ಬೆಳಕಿಲ್ಲ ಯಾರಿಗೂ ಬಿಟ್ಟು ಕೊಟ್ಟಿಲ್ಲ. ಮೋಕ್ಷದ ತನ್ನಲ್ಲೇ ಇಟ್ಕೊಂಡ. ಅಲ್ಲಿ ಯಾಕೆ ಹಂಗ ಮಾಡ್ರು? ಮಕ್ಕಳೊಳಗ, ಮೊಮ್ಮಕ್ಕಳೊಳಗ, ಮರಿಮಕ್ಕಳೊಳಗ, ಗಿರಿಮಕ್ಕಳೊಳಗ ಶಕ್ತಿ ಇಲ್ಲ ಅನ್ನೋದನ ಇಲ್ಲ. ಯೋಗಿ ಪಡೆದದ್ದ ಯೋಗಿಗಿ, ಜೋಗಿ ಪಡೆದದ್ದ ಜೋಗಿಗಿ. ಜೋಗಿಗಿ. ಹೌದು. ಮಾಳಿಂಗರಾಯ ಕಪ್ಪು ಕಲಕದ ಸಿತಾಳ್ ತಂದಾನ, ಹುಲ ಮುಟ್ಟಲಾರ್ದ ಹೂ ತಂದಾನ, ಹುಲಿ ಹಾಲು ತಂದ ಗುರುವಿಗೆ ಉಣಿಸ್ಯಾನ. ಅಲ್ರಿಪ್ಪ. ಖರೆ ಅಪ್ಪ ದುಡ್ದಾನಂತ ಮಕ್ಕಳಿಗೆ ಅಂತ ಶಕ್ತಿ ಹುಟ್ಟತೈತೇನು? ಹಂಗ್ಯಾ ಕೊಡ್ತತಿ? ಅನೇಕ ಶರಣರದಾರ, ಅನೇಕ ಲೀಲೆಗಳನ್ನ ಮಾಡ್ತಾರ. ಆದ್ರೂ ಕೂಡ ಒಬ್ಬ ತಾಯಿಗೆ 4 ಮಂದಿ ಮಕ್ಕಳಿದ್ರೆ ಒಬ್ಬರಂತೆ ಇನ್ನೊಬ್ಬರು ಆಗುದಿಲ್ಲ. ಆಗುದಿಲ್ಲಲ್ರಿಪ್ಪ. ಬೇರೆ ಬೇರೆ ಹೋಲ್ತಾರ. ಆಗ್ತಾರೇನು? ಆಗುದಿಲ್ರಿ. ನಿಮ್ಮ ಮಾತಿನ ಪ್ರಕಾರ ತಗೋರಿ. ಏನ್ರಿಪ್ಪ ಅದು? 21 ಮಂದಿ ಮೊಮ್ಮಕ್ಕಳು ಯಾರಿಗೆ? ಅಮೋಘ ಸಿದ್ಧ ಪದ್ಮಾವತಿ. ಹೌದು. ವೀರ ಮಲ್ಕಾರ ಸಿದ್ಧನಂಗ ಉಳ್ದವ್ರು 20 ಮಂದಿ ಅಲ್ಲ ಆದ್ರನ ಹಂಗ್ಯಾಗ ಹಾಕಾರಿ? ಆಗಂಗಿಲ್ಲ, ಸಾಧ್ಯವಿಲ್ಲ. ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಇದ್ದ, ಮುಂದಿಂದ ತಿಳಿದಾವಿದ್ದ. ನನ್ನ 4 ಮಂದಿ ಮಕ್ಕಳೊಳಗ ಒಬ್ಬ ಮಗನಿಗೆ ಕೊಟ್ಟನಂದ್ರ ಸಾಕಿದ ಮಗನಿಗೆ ನೋವಾಗ್ತದ. ಹೊಟ್ಟಿಲೆ ಹುಟ್ಟಿದ್ದು ಕೊಡಬೇಕು, ಬೆನ್ನಿಗೆ ಬಿದ್ದದ್ದು ಬಿಡಬಾರ್ದು ತಿಳ್ಕೊಂಡು ಸಾಕಿದ ಮಗನಿಗೆ ಕೊಟ್ರ ನನ್ನ ಮಕ್ಕಳ ಮನಸ್ಸಿಗೆ ನೋವಾಗ್ತದ ತಿಳ್ಕೊಂಡು ತನ್ನ ಗುರುವಿನಲ್ಲಿ ನೆಲಮನೆ ಒಳಗಿಟ್ಟಾನ. ಇಟ್ಟೇ ನಿನ್ನ ಪ್ರಶ್ನೆ ಅದು ಉತ್ತರ. ಹೌದು. ನನಗೆ ಹೆಂಗ್ ತಿಳ್ದದ. ಇದನ್ನ ಬಿಟ್ಟು ಬೇರೆ ಇತ್ತಂದ್ರೆ ನೀವು ದೊಡ್ಡವ್ರದಿರಿ, ಜ್ಞಾನಿಗಳದಿರಿ, ಹಿಂಗ ಹೇಳ್ರಿ ಹೇಳ್ರಿ. ಯಾಕಂದ್ರ ನನಗ ಗುರುತಿರ್ಲಾರ್ದನ್ನ ನಿಮ್ ಬಾಯಿಂದಾಗ್ಲಿ, ನಮ್ಮ ಗುರುಮಠದವರ ಬಾಯಿಂದಾಗ್ಲಿ ತಿಳ್ಕೋಬೇಕಾಗ್ತದ. ಸರ್ವಜ್ಞ ನೆಂಬುವನು ಗರ್ವದಿಂದ ಆದವನೇ, ಸರ್ವರ್ವ ಒಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಏನ್ ಕೇಳ್ಯಾರ? ರೋಮೇಶ ಅವತಾರದಾಗ ಗರುಡ ಪಕ್ಷಿ ಆಗ್ಯಾನ. ಇದು ಹಂಸ ಪಕ್ಷಿ ಆಗ್ಯಾನ. ಒಬ್ಬ ಇಂದ್ರ ಗರುಡ ಆಗ್ಯಾನ. ಮಹಾದೇವ ಹಂಸ ಪಕ್ಷಿ ಆಗ್ಯಾನ. ರೋಮೇಶ್ ಋಷಿ ಅವತಾರದಾಗ ಹಿಂಗ ಮಾಧುಲಿಂಗ ಹಾಡ್ಯಾನ. ಮಾಧುಲಿ ಹಿಂದ ಕುತ್ ಮಾಧುಲಿಂಗ ಹಾಡ್ಯಾನ. ಅವಾಗ ರೋಮೇಶ ಋಷಿ ಅವತಾರದಾಗ ಚೌರ್ಯ ಅಂಶಿ ಅವನಿ ಇತ್ಯ ಇಲ್ಲ. ಈ ಪಕ್ಷಿಗಳು ಇದ್ವೋ ಇಲ್ಲೋ? ಅದಕ್ಕಲ್ಲಿ ಹೇಳ್ಯಾರ, ಅಜ್ಞಾನಿಗಳ ಕೂಡ ಅಧಿಕ ಸನಿಯದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಲೇಸು. ಅವ ನೀ ಕೇಳಿದ್ ಬಿಡು, ಅವ ಯಾವ ಯುಗ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ. ಯಾವ ಯುಗದಾಗಿದ್ದ ನೋಡ್ರಿ. ರೋಮೇಶ ಋಷಿ ಅನ್ನೋದು ನಿನಗೆ ಅಟ್ಟೆ ತಿಳಿದದ. ಅವ ರೋಮೇಶ ಋಷಿ ಅಂದಿಲ್ಲ, ಅವ ಹಾಡುದು ಓಂ ಋಷಿ. ನಿಮಗ ಕೇಳಿಸೋದು ರೋಮೇಶ ಋಷಿ. ಇಲ್ಲೇ ಅದ ಹಾಡ್ಬಿನ ಬರೆದಿಟ್ಟುದಿ. ಅದನ್ನ ನೀನ್ ನೋಡ, ನೀನು ಕೈಯಾಗ ಕೊಡ್ತೇವ್ರ. ರೋಮೇಶ ಋಷಿ ಅದೋ ಓಂ ಋಷಿ ಅದು. ಇಲ್ಲಿ ನೀ ಕೇಳಿದಂದ್ರು ಕೇಳಲ್ಯಾಕ. ಮತ್ತಿಟ್ಟ ಅಲ್ಲೇ ಒಂದು ಮಾತು ಕೇಳಿದ್ರ ಅವರು, ಏನು? ರೋಮೇಶ ಋಷಿ ಯಾವ ಯುಗದಾಗ ಇದ್ದ?
ರೋಮೇಶ ಋಷಿ ಮನರಣ್ಯ ಯುಗದಾಗ ಇದ್ದ. ಇಷ್ಟೇ. ಹಿಂಗಾದ ನೋಡ್ರಿ. ಅಂದ ಬಳಕ ಅಲ್ಲಿ ಚೌರ್ಯಾಂಶಿ ಅವನು ಇತ್ತೇನು ಓಂ ಋಷಿ ಇದ್ದಾಕ್ರ ಇತ್ತೇನಂತ ಕೇಳಿರಿ ನೀವು. ಹೌದು. ಬರೋಬರಿ. ಮತ್ತೆ ಇರ್ಲಾರ್ದೆ ಇದು ಹೆಂಗ ಕಥಾ ಭಾಗ ನಡೀತು? ಇಲ್ಲಿ ನೋಡ್ರಿ, ಇಲ್ಲಿ ಗೀತಾದಾಗ ಕೃಷ್ಣನೇ ಬಿಡಿಸ್ಯಾನ. ಹೌದು. ನಕ್ಷತ್ರಗಳು, ಹೌದು. ಸೂರ್ಯ ಚಂದ್ರ ಹಾ ಹಾ ಮತ್ತು ತಿಥಿ ವಾರ ಹಾ ಎಷ್ಟದಾವ್ ಭೂಮಿ ಮಾಡ್ಲ ಹುಳ ಹುಬಿಟಿ ಏನು ಕೇಳ್ತಿ ಹಗಲ ರಾತ್ರಿ. ಹಾ ಇದು ಚೌರ್ಯಾಂಶಿ ಅವನಿ ಏನದ ಹಾ ಎಲ್ಲ ನಾನೇ ಇದ್ದೀನು, ನನ್ನ ಬಿಟ್ಟು ಮತ್ತೊಂದು ಇಲ್ಲ ನಾನು. ಹೌದಾ ಹೌದಾ ಹೌದು. ಈ ಭೂಮಿ ಮ್ಯಾಗ ಎಷ್ಟು ಕಣ್ಣಿಲೆ ಕಾಣಿಸ್ತದ ಚೌರ್ಯಾಂಶಿ ವೇದ ಹೇಳ್ತದಲ್ಲ, ನನ್ನ ಸ್ವರೂಪನೇ ಅದ. ಚೌರ್ಯಾಂಶಿ ಅಲ್ಲ ನಾನೇ ಇದ್ದೀನತ್ ಗೀತಾದಾಗ ಹೇಳ್ಯಾನವ. ಹೌದು. ಮತ್ತದು ಸುಳ್ಳು ಅನ್ನೋದು ಏನು ಖರೆ ಅನ್ನೋದು. ಅಂಧಕಾರನೂ ಶೂನ್ಯದ, ದುಂಧಕಾರನೂ ಶೂನ್ಯದ, ಅನಾಧಿಕಾರನೂ ಶೂನ್ಯದ. ಹೌದು. ಅಂದ ಬಳಕ ಇವ ಅಲ್ಲಿ ಇದ್ದೋ ಇಲ್ಲತ್ ನಿಮಗೆ ಭ್ರಾಂತಿ ಆಗ್ಯದ. ಅಲ್ಲಿ ಎಲ್ಲ ಇತ್ತೆ ಇತ್ತ ತೆಳೆ ಇಟ್ಟು ಪವಾಡ ಆಗ್ಯದ, ಇಂಥ ಲೀಲಾ ಆಗ್ಯದ. ಇಲ್ಲತ್ತಲ್ಲ, ಇರ್ಲಿಲ್ಲ ಅಂದ್ರೆ ಇಂಥ ಲೀಲಾದ ಹಾಡುವರಿ ಹಂಗ್ರಿ ಆಗದು. ಇತ್ತು ಹೆಂಗ ಇತ್ತು. ಈಗ ನಿಮ್ಮ ಹೊಲ್ದಾಗ ಚಜ್ಜಿ ಬಿತ್ತೀರಿ, ನೀವು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಚಜ್ಜಿ ಬಿತ್ತೀರಿ, ಒಂದು ದಂಟು ಹೇಳ್ತದ, ಒಂದಿಟ್ಟು ತೆನಿ ಆಗಿ ಅದರದಾಗ ಕಾಳೆಲ್ಲ ತುಂಬಿಕೊಂಡದ. ಹೌದಲ್ಲ? ಹೌದಿಲ್ರಿ? ಸಾವಿರ ಕಾಳುಗಟ್ಲಿ, ಸಾವಿರ ಕಾಳುಗಟ್ಲೆ ತುಂಬ್ಯದ ಒಂದೇ ತೆನಿ ಒಳಗೆ. ಹೌದು. ಅದರಂತೆ ಆ ಪರಮಾತ್ಮನ ಶಬ್ದದಲ್ಲಿ ಅವನು ಏನು ಓಮನಂತ ಶಬ್ದ ಇತ್ತಲ್ಲ, ಆ ಶಬ್ದದಲ್ಲಿ ಚೌರ್ಯಾಂಶಿ ಎಲ್ಲ ತುಂಬಿಕೊಂಡಿತ್ತೇಳಿ ಇದು ಇಲ್ಲಿ ಒಂದು ಹೊರಗೆ ಚೆಲ್ಲ. ಹೌದು ಹೌದು ಹೌದು. ಅದರಾಗ ಇಲ್ಲಾರದೆ ಹೊರಗೆ ಬರ್ಲಕ್ಕ ಬರುವುದಿಲ್ಲ. ಇಲ್ಲ, ನಿನಗೆ ರೂಪಕ್ಕೆ ಬಂದುದು ಇಲ್ಲಿ ನೋಡ್ಲತ್ತಿದೀನಿ. ಅದು ಎಷ್ಟೋ ಈಗಾಂತರ ಗುಪ್ತದಿಂದ ಅವನ ಶಬ್ದದೊಳಗೆ ತುಂಬ್ಯದ. ಹೌದು. ಹೌದಲ್ರಿ? ಓಂ ಋಷಿ ಯಾವಾಗ ತಂದಿ ಹಂತಿಲಿ 10 ಮಕ್ಕಳು ಇಲ್ಲೇನು, ಹುಟ್ಟದಾಕ್ರೆ ಹಿಡ್ಕೊಂಡು ಅವನ ಹಂತಿಲಿ 10 ಮಕ್ಕಳು ಅವೇ. ಯಾವಾಗ ಸತಿಪತಿ ಲಗ್ನ ಆಯ್ತು, ಅದು ಮಕ್ಕಳು ಮುಂದೆ ಹೊರಗೆ ಬೆಳಕಿಗೆ ಬಂದರು. ಹೌದು. ಅದು ಅದೇ ಅವನಲ್ಲಿ. ಹಿಂಗ ತಿಳ್ಕೋಬೇಕು. ಅವ ಇದಕ್ಕೆ ಸೃಷ್ಟಿಗೆ ಮಾಲಕ ಅದಾನ. ಹೌದು. ಗೀತಾ ಓದಿರಲ್ಲ, 18 ಪುರಾಣ ಪಂಡಿತಿದ್ರಿ ನೀವು. ಪರಮಾತ್ಮ ಹೇಳ್ಯಾನ, ನಾ ಇಲ್ಲಾರ್ದೆ ಜಗತ್ತದೊಳಗೆ ಯಾವಾದು ಇಲ್ಲ. ಹುಲ್ಲು ಕಡ್ಡಿ ಸುಧನೆ ಅಳಿಗಾಡುದತ್ತಾನ, ಹುಲ್ಲು ಕಡ್ಡಿ ಒಳಗೆ ಸುಧನಾವಾನ. ಇಲ್ಲಿ ಒಂದು ತಪ್ಪು ಮಾತಾಡಿದ್ರಿ ನೋಡ್ರಿ ನೀವು. ಹಂಗ 18 ಪುರಾಣ ಪಂಡಿತರ ಅಲ್ಲ ಅವರು, 4000 ಚೆಲ್ಲಾರ ಪುರಾಣ ಪಂಡಿತರ ಅದಾರ. ಇರ್ಲಿ ಬಿಡ್ರಿ, 18 ಹೇಳ್ತಿರಲ್ರಿ ಮಹಾರಾಜ್ರ. ಇರ್ಲಿ ಬಿಡು, ಅದು ಅವು ಇನ್ನ 4 ಲಕ್ಷ ಇರಲಕ್ಕ. ಅದಕ್ಕೆ ನಮಗೆ ಇನ್ನೊಂದು ಮಾತು ಕೇಳಿದ್ರು. ಹೌದಲ್ಲ? ಮಕಣಾಪುರ ಅಂದ್ರೆ ಇದು ಶಿವಂಪುರ ಹಟ್ಟಿ. ಶಿವಂಪುರ ಹಟ್ಟಿ. ಹೌದು. ಅವಾಗ ಪರಮಾತ್ಮ ದ್ವಾಪಾರ ಯುಗದಾಗ ಇಳದಾನ. ಹಾ ಇದು ಸಂಧಿಗ. ಹಾ ದ್ವಾಪಾರ ಯುಗದಾಗ ಅವರು ಮರ್ತ್ಯ ಲೋಕಕ್ಕೆ ಬಂದಾರೆ. ದ್ವಾಪಾರ ಯುಗದಾಗ ಸೋಮಲಿಂಗ ಅಮಸಿದ್ದ ಮರ್ತ್ಯಕ್ಕೆ ಬಂದು ಮಕಣಾಪುರದಲ್ಲಿ ಗುರು ಮಾಯಾಗ್ಯಾನ. ಶಿವಂಪುರ ಹಟ್ಟಿ. ಅಲ್ಲಿ ಒಬ್ಬ ದೇವರು ಇದ್ದ ಅಂತ ಹೇಳಿ ಅವ್ರ ಹತ್ತಾರ. ನಮಗೆ ಅನ್ನೋದು ದೇವ್ರು ಇದ್ದುದು ನಮಗೆ ಹೇಳಿಲ್ಲ, ನಮಗೆ ಖೂನು ಇಲ್ಲ. ನಮಗ್ ಗೊತ್ತಿದ್ದಟ್ಟು. ಅಲ್ಲಿ ಶಿವಂಪುರ ಹಟ್ಟಿ ಅಂದ್ರೆ ಅಲ್ಲಿ ಏನೂ ಇದ್ದಿತ್ತಿಲ್ಲ. ನಾಗರಾಯ್ ಅವ್ರನ್ನ ಗೊಬ್ಬರ ಡಿಗ್ಗಿ, ಆ ಗೊಬ್ಬರ ಡಿಗ್ಗಿ ಒಳಗೆ ಪರಮಾತ್ಮನೇ ಸೋಮಲಿಂಗಾಗಿ ಅಲ್ಲಿ ಮಾಯಗೆನ. ಮಾಯ ಆದ ಕೂಡಲೇ ಅಲ್ಲಿ ಮಕಣಾಪುರ, ಮಾಯಿ ಮಕಣಾಪುರ ಅಂತ ಹೇಳಿ ಹೆಸರು ಬಿದ್ದದ. ಅಲ್ಲಿಕ್ಕಿಂತ ಮೊದಲಲ್ಲಿ ಯಾವ ದೇವರುಗಳು ಇಲ್ಲ ಅಂತ ಹೇಳಿ ನಮ್ಮ ಗುರುಗಳು ಹಿಂಗೆ ಹೇಳ್ಯಾರ. ಹೌದು. ಮತ್ತ ಶಿವಂಪುರ ಹಟ್ಟಿ ಒಳಗೆ ಮೊದಲೇ ದೇವರ ಅಲ್ಲಿದ್ದಿ ಅಂದ್ರೆ ಮೊದಲು ಅವನದಿಂದ ಏನ್ರ ಪಾವಡ ಆದದು ನಮಗೆ ಹೇಳೇ ಇಲ್ಲ. ಅವನು ಮೊದಲೊಬ್ಬ ದೇವ್ರಿದ್ದ, ಮತ್ತ ಅವ ಯಾವ ಮನಿ ದೇವ್ರ ಯಾರ ಮನಿ ಭಕ್ತರ ಆ ದೇವ್ರಿಗತ್ತ ಕೇಳ್ಯಾರ. ಹಿಂಗ್ ಕೇಳ್ಯಾರ. ಅದಕ್ಕೆ ನಮಗ ಗೊತ್ತಿದ್ದುದು ಮಕಣಾಪುರದಲ್ಲಿ ಇಳಿದುದು ಸೋಮಲಿಂಗ. ಇದನ್ನು ಹಿಂದ ಅವನಿಗೆ ವರುವಾಗ್ಯದ. ಹೌದು. ಗುರು ಸೇವಾ ಮಾಡ್ತಿದ್ದ ಸಿದ್ಧ ಮುತ್ಯ. ದೊಡ್ಡ ಕತಿಯದ, ಸಂಕ್ಷೇಪ ಹೇಳ್ಕೊತ ಬರ್ತ. ಹೌದು. ಹುಳ ಮುಟ್ಲಾರ ಹೂ ಕಪ್ಪಿ ಮುಟ್ಲಾರ ಸೀತಾಳ ತೋಂಬ ಅಂತ ಹೇಳಿ ಮರ್ತೆ ಲೋಕ ಹೋಗತ್ ಹೇಳಿ ಗುರು ಹೇಳ್ದಕ್ರ ಹಾಲು ಸಮುದ್ರ, ಕೀಲು ಸಮುದ್ರ, ಸಪ್ಪೇಳ ಸಮುದ್ರ ದಾಟಿ ಅಲ್ಲಿ ಜಂಬೂದ್ವೀಪದ ಬೆಟ್ಟ. ಜಂಬೂದ್ವೀಪದ ಬೆಟ್ಟ ಎದಕ್ಕೆ ಅನ್ಬೇಕಂದ್ರ ಈ ಶರೀರಕ್ಕೆ ಹೆಂಗ ಹೊಂಕಳದ, ಈ ಭೂಮಿಗೆ ಒಂದು ಹೊಂಕಳದ. ಆ ಜಾಗಕ್ಕೆ ಹುಳ ಮುಟ್ಲಾರ ಹೂ ಕಪ್ಪಿ ಮುಟ್ಲಾರ ಸೀತಾಳ ಅಲ್ಲಿ ಅದಾವ ತೋಂಬ ಅನ್ನೋಣ. ಅಲ್ಲಿಗೆ ಹೋಗಿದೀವ ಅಮಸಿದ್ದ. ಅಲ್ಲಿಗೆ ಹೋಗಿ ಗುರು ಓಂ ನಮ ಶಿವಾನ ಕೊತ್ತ ಹೋದ. ಅಲ್ಲಿ ಒಂದು ನಾಗರ ಬಾಯಿ ಇತ್ತು. ಎಲ್ಲಿ? ಜಂಬೂ ಬೆಟ್ಟದೊಳಗೆ. ಆ ಬೆಟ್ಟದೊಳಗೆ ನಾಗರ ಬಾಯಿ. ಆ ಬಾಯಿ ಮ್ಯಾಗ 7 ಹೆಡಿ ನಾಗರ ಹಾವ ಕಣ್ಣು ಹೋಗಿ ಬಿದ್ದಿತ್ತು. ಎಷ್ಟೋ ಕಾಲ ಕಣ್ಣು ಹೋಗಿ ಬಿದ್ದಿತ್ತು. ಅಲ್ಲಿ ಹೋದಿವ. ಇವನ ಕಾಲ ಸಪ್ಪಳದಿಂದ ಅದು ಶರ್ಪ್ ಕೇಳ್ತು. ಏನತ್ತ?
ಇಲ್ಲಿ ಬಂದವ ಇವ ಯಾವ ಇರಬೇಕು, ಇಲ್ಲಿ ತನ ಯಾರೂ ಬಂದಿಲ್ಲ. ಹಾ ಹಾ ನನ್ನ ಕಣ್ಣು ಹೋಗಿ 12 ವರ್ಷ ಆಗ್ಯದ, ಇಲ್ಲೇ ನಾ ಬಿದ್ದೀನು, ಇಲ್ಲಿ ಯಾರೂ ಬಂದಿಲ್ಲ, ಇವ ಬಂದವ ಎಂಥವ ಇರ್ಬೇಕಪ್ಪ ಅಂತ ಹೇಳಿ ಕಣ್ಣು ಹೋದ್ರು ಕೂಡ ನೀ ಬಂದವ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಂಥ ಜಂಬೂ ದೀಪದ ಬೆಟ್ಟಕ್ಕೆ ಯಾರೂ ಬಂದಿಲ್ಲ, ನೀ ಬಂದಿದೆ ಅಂದ್ರೆ ನೀ ಯಾವಿದ್ದಪ್ಪ, ಗುರುವಿನ ಮಗ ಇದ್ದಿ ಅಂದ್ರೆ ನೀ ಎಂಥ ಪರಮಾತ್ಮ ಇದ್ದಿ, ನನಗೆ ಆಶೀರ್ವಾದ ಮಾಡಿ ನನ್ನ ಕಣ್ಣು ಬರಂಗ ಮಾಡೋದು. ಹೌದು ಹೌದು. ಅಂದ ಬಳಕ ಅಂಶಿದ ಮುತ್ಯ ಆ ಹಾವಿನ ಹೆಡಿ ಮ್ಯಾಗ, ನಾಗರ ಹಾವಿನ ಹೆಡಿ ಮ್ಯಾಗ ಕೈ ಇಟ್ಟ, ಕಣ್ಣು ಬಂದು. ಹಾ ಹಾ ಕಣ್ಣು ಬಂದ ಕೂಡಲೇ ಹಾವಿಗೆ ಹಾವ ನೋಡ್ತದ ಸರ್ಪ. ಹೌದು. ನೋಡಿದ ಕೂಡಲೇ ಅಂಶಿದ ಮುತ್ಯಾಗ ಹೇಳ್ಯಾರ ಹಾವ, ಏನಂತ? ನೀ ಕೈ ಇಟ್ರೆ ನನಗೆ ಕಣ್ಣು ಬಂದಾವ, ಹೌದು. ನೀ ಸಾಮಾನ್ಯ ವ್ಯಕ್ತಿ ಅಲ್ಲ, ಆಹಾ ನಾ ಈಗ ಪ್ರಾಣಿ ಇದ್ದ, ಹೌದು. ಆ ನಾ ಇನ್ನೊಂದು ಜನ್ಮದೊಳಗೆ ನಿನಗೆ ಕೂಡಬೇಕನ್ನೋದು ನನಗೆ ಇಕಾರ ಆಗ್ಲಕತ್ತದ. ಹಾ ಹಾ ಇಕಾರ ಏನು ಆಶಯ, ಇಚ್ಛಾ. ನಿನಗೆ ಕೂಡ್ಬೇಕನ್ನೋದು ಇನ್ನೊಂದು ಜನ್ಮದ. ಹೌದು. ಅಂತಾದ ನನಗೆ ಕೂಡ ಏನಾರಿ ನನಗೆ ಆಶೀರ್ವಾದ ಮಾಡಿ ಹೋಗು, ನಂದು ನಿಂದ ಸಂಬಂಧ ಬೆಳಿಬೇಕಂತೇಳಿ ಆ ನಾಗ ಶರ್ಪ ಅಂಶಿದ ಮುತ್ಯಾಗ ಜಂಬು ದೀಪದ ಬೆಟ್ಟದಾಕಿ ಕೇಳ್ತು. ಹೌದು. ಅವಾಗ ಅಂಶಿದ ಮುತ್ಯ ಹೇಳ್ದ ಅದಕ್ಕೆ, ಏನಂತ? ಈಗ ನಾ ಗುರು ಸೇವಾದಾಗಿದ್ದ, ಹೌದು. ನನ್ನ ಗುರು ಒಂದು ಪಣ ತೊಟ್ಟನ, ಆಹಾ ಹುಳ ಮುಟ್ಲಾರ್ ಹೂವ ಕಪ್ಪಿ ಮುಟ್ಲಾರ್ ಸೀತಾಳ, ನೀ ತಂದು ನನ್ನ ಸೇವಾ ಮಾಡಿದೆ ಅಂದ್ರೆ ನೀ ಶಿಷ್ಯ ಖರೆ, ನಾ ಗುರು ಶಿಷ್ಯ, ನಾ ಗುರು ಖರೆ ಅಂತೇಳಿ ನನಗೊಂದು ನೇಮ ಹಾಕ್ಯಾನ. ಹೌದು. ಆ ನೇಮ ನಾ ಗೆದಿಬೇಕಾಗ್ಯದ. ಈಗ ನಿನಗೆ ನನಗೆ ಸಂಬಂಧ ಮುಂದಿನ ಜನ್ಮದಾಗ ನೀ ಬೇಡ್ತಿ. ಹೌದು. ಅಂದ ಬಳಕ ನಿನಗೊಂದು ಮಾತು ಹೇಳಿ ಹೋಗ್ತಾ, ನನ್ನ ಗುರು ಸೇವಾ ಮುಗಿದ ಬಳಕ ಹಾ ಹಾ ನಾ ಮರ್ತೆ ಲೋಕಕ್ಕೆ ಬರ್ತ. ಹೌದು. ಈಗ ನೀ ನಾಗರ ಹಾವು ಇದ್ದಿ, ಇಲ್ಲಿ ಈಗ ಈಗ ಸದ್ಯ ನಾಗರ ಬಾವಿ ಮೇಲ ಈಗ 7 ಹೆಡಿ 7 ಹೆಡಿ ನಾಗರ ಹಾವು ಇದ್ದಿ. ಹೌದಲ್ಲ? ಇನ್ನು 7 ಹೆಡಿ ನಾಗರ ಹಾವು ಹೋಗಿ ನೀ 7 ಹಟ್ಟಿ ನರುಟ್ಯ ನಾಗರಾಯ ಗೌಡಾಗಿ ಶಿವಂಪುರ ಹಟ್ಟಿ ಒಳಗೆ ಹುಟ್ಟಿ ಬಾ. ಹೌದು. ನಾ ಗುರು ಸೇವಾ ಮುಗಿಸಿ ಅಲ್ಲಿ ಬರ್ತ, ಹಾ ಹಾ ನಿನ್ನ ಹೊಟ್ಟಿಲಿ ಅಂಗೈಗೆ ಪದಮ ಅಂಗಾಲಿ ಪದಮ ಬತ್ತಿಸಿ ಕಳಿಯುಳಂತದ ಒಂದು ಹೆಣ್ಣು ಹುಟ್ಟುತ್ತದ. ಹೌದು. ಆ ಹೆಣ್ಣು ಕೇಳಲಕ್ಕ ನಿನಗ ನಾ ಬರ್ತ, ನನಗೆ ಗುರುತು ಹಿಡಿದು ನಿನ್ನ ಹೆಣ್ಣು ಕೊಟ್ಟಿ, ನಂದು ನಿಂದ ಸಂಬಂಧ ಬೆಳೀತದ. ಹೌದು. ಈ ಜ್ಞಾನ ನಿನ್ನಲ್ಲಿ ಸದಾ ನನಗೆ ಖೂನ್ ಹಿಡಿಯಂತ ಜ್ಞಾನ ತವ, ನಿನ್ನ ಮನೆಗೆ ನಾ ಬರ್ತಾ ಅದು ಕೊಡು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ಯಾನ. ಹೌದು. ಅವನೇ ಮುಂದೆ ಅದೇ ನಾಗಶರ್ಪ ಇಲ್ಲಿ ಶಿವಂಪುರ ಹಟ್ಟಿಯಲ್ಲಿ 7 ಹೆಡಿ ನಾಗರಹವ, ಇವ 7 ಹಟ್ಟಿ ನರುಟ್ಯ ನಾಗರಾಯ ಗೌಡಾಗಿ ಹುಟ್ಟಿ ಬಂದಾನ. ಹೌದು. ಅದಕ್ಕೆ ಗುರು ಬಂದ ಅಲ್ಲೇ ಇಳಿಬೇಕಾಯಿತು, ಅಲ್ಲಿ ಅವನ ಗೊಬ್ಬರ ಡಿಗ್ಗಿ ಒಳಗೆ ಮಾಯ ಆಗಬೇಕಾಯ್ತು, ಅವನು ಹೊಟ್ಟಿಲೆ ಪದ್ಮಾವತಿ ಹುಟ್ಟಬೇಕಾಯ್ತು, ಅಂಶದ ಮುತ್ಯ ಮುಪ್ಪಾಗಿ ಅವನ ಮನೆಗೆ ಕನ್ಯಾ ಕೇಳಲಕ್ಕ ಬರಬೇಕಾಯ್ತು. ಹೌದು. ಹಿಂಗೆಷ್ಟು ನಮಗೂ ಗೊತ್ತವ. ಮತ್ತ ಅಲ್ಲಿ ಯಾವರೇ ಮತ್ತೊಬ್ಬ ದೇವ್ರು ಇದ್ರಂದ್ರೆ ಹೇಳ್ರಿ, ನಾವ್ಯಾಕೆ ಅದಕ್ಕೆ ಬೇಡ ಹಾ ಅವ್ರಿಗೆ ಯಾರು ಭಕ್ತರಿದ್ರು, ಯಾರ ಮನೆ ದೇವ್ರಿದ್ರು ಇದ್ರನು ಹೇಳ್ರಿ ಬರ್ಲಿ, ಅದಕ್ಕ ನಮಗೆ ಎಷ್ಟು ಗೊತ್ತದ. ಹೌದು. ಒಂದು ಮಾತ ಹಾ ನಾವೇನು ಕೇಳಿದೇವಪ್ಪ ಅಂತಂದ್ರ, ಏನ್ರಿಪ್ಪ ಅದ? ಯಾವ ರೋಮೇಶ ಋಷಿ ಅವತಾರದೊಳಗ ಹಾ ಮಾದೇವ ಹಂಸ ಪಕ್ಷಿ ಆದ, ಇಂದ್ರ ಗಿಡಗ ಆದ, ಹೌದ್. ಈ ಪದ್ಯವನ್ನ ನೀವು ಹಾಡಿದ್ರಿ ಅಂತ ತಿಳ್ಕೊಂಡು ಅಲ್ಲಿ ನಾವು ಹಾ 84 ಲಕ್ಷ ಜೀವರಾಶಿ ಸೃಷ್ಟಿ ಆಗಿತ್ತೋ ಅಥವಾ ಇಲ್ಲೋ? ಎಲ್ಲೋ ಕೇಳಿದ್ವಲ್ರಿಪ್ಪ. ರೋಮೇಶ ಋಷಿ ಅವತಾರ ಆದದ್ದು ಹಾ ಯಾವ ಯುಗದೊಳಗ? ಹಾ ಕೇಳಿದ್ವಲ್ರಿಪ್ಪ. ಇಷ್ಟು ಮಾತನ್ನು ನಾವು ಕೇಳಿದೆವು. ಹೌದು. ಅದಕ್ಕ ಮಹಾರಾಜರು ಹೇಳಿದ್ರು, ಏನ್ ಹೇಳ್ತಾರ್ರಿ? 84 ಲಕ್ಷ ಜೀವರಾಶಿಗಳು ಸೃಷ್ಟಿ ಆಗಿತ್ತ ಇಲ್ಲತ್ತ ಕೇಳಿರಲ್ಲ. ಹಾ ಪರಮಾತ್ಮ ಯಾವಾಗ ಇದ್ದೋ ಎದ್ದು ಎಲ್ಲ ಅವನಲ್ಲಿ ಅಡಕವಾಗಿತ್ತು. ಹೌದು ಹೇಳ್ತಾರಿಪ್ಪ. 84 ಲಕ್ಷ ಜೀವರಾಶಿಗಳಲ್ಲಿ ಅವನಲ್ಲಿ ಅಡಕಾಗಿತ್ತು, ಅಂದ್ರ ಪರಮಾತ್ಮನಲ್ಲೇ ಅಡಕಾಗಿತ್ತು ಅನ್ನುವಂತ ಮಾತನ್ನ ಮಹಾರಾಜರು ಹೇಳಗೊಡ್ದ. ಹಾ ಪಟ್ನ ಬಾಯನ ಮಾತು ಕಸ್ಕೊಂಡ ನೋಡ್ರಪ್ಪ ಕುದುರಿ, ಇದು ಜಗಜಿನ ಕುದುರೆ ಬತ್ತು. ಹೌದು. ಒಂದು ಮಾತು ಹೇಳಿದವ ಅಂಶದ ಮಾಸ್ತರ, ಏನ್ ಹೇಳ್ರಿ? ರೋಮೇಶ ಋಷಿ ಅವತಾರ ಆದದ್ದು ಯಾವ ಯುಗದಾಗಂತ ಕೇಳಿರ್ಲ. ಹಾ ಈಗ ಸದ್ಯ ಬುಕ್ಕಿನೊಳಗೂ ಅದ, ಅವ ಹಂಗ ಹಾಡಿಲ್ಲ. ಹಾ ಓಮ ಋಷಿ ಅಂತೇಳಿ ನಾವು ಹಾಡಿವಿ. ಓಮೇಶ್ ಋಷಿ ಇದು ಸಿದ್ಧರು ಹುಟ್ಟಿದ ನಾಡದ ಸತ್ಯ ಧರ್ಮರ ಚರಿತ್ರೆ ಬಲ್ಲಾವ್ರದ್ರಿ. ಹೌದು. ಏನು ಓಮ ಋಷಿ ಅವತಾರದಾಗಿನ ತೊಡ್ಯಾಗಿನ ಮಾಂಸ ತೆಗೆದು ಕೊಟ್ಟಾನೋ, ಏನ ರೋಮೇಶ್ ಋಷಿ ಅವತಾರದಾಗ ತೆಗೆದು ಕೊಟ್ಟಾನೋ? ಬೊಕ್ಕಾದಾಗ ತಿದ್ದಬಹುದು, ಕರೆ ಇಲ್ಲಿ ತಿದ್ದಾಕ ಮೇಳಿಲ್ಲ.
ಓಂ ಋಷಿ ಅವತಾರದಾಗ ತೆಗೆದು ಕೊಟ್ಟಾನಂತ ನೀವು ಹೇಳ್ರಿ ಅಂದ್ರೆ ಮದಗೊಂಡ ಮಹಾರಾಜರ ಮಾತು ಸುಳ್ಳ. ಹೌದು 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 ಹೌದು. ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರ ಹಾ ರೋಮೇಶ ಋಷಿ ಅವತಾರ ಮನರಣ್ಯ ಯುಗದಾಗ ಆಯ್ತು ಅಂತ ಅಂಶದ ಮಾಸ್ತರ್ ನೀ ಹೇಳಿದಲ್ಲ, ಹಾ ಅವಾಗ ಸೃಷ್ಟಿ ನಿರ್ಮಾಣ ಆಗಿಲ್ಲ. ಆಗಿನ ಸೃಷ್ಟಿನೇ ಇಲ್ಲ. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು, ಹಾ ಋಷಿ ಮುನಿಗಳು ಮಾತ್ರ ಇದ್ರು. ಹೌದಲ್ರಿಪ್ಪ ಹೌದು. 84 ಲಕ್ಷ ಜೀವರಾಶಿಗಳ ಸೃಷ್ಟಿ ನಿರ್ಮಾಣ ಆದದ್ದು ಯಾವಾಗ? ಹಾ ಕೃತಾಯುಗದೊಳಗ ಪ್ರಜಾ ಸೃಷ್ಟಿ. ಹೌದು. ಕಶ್ಯಪ ಋಷಿಗೆ 13 ಮಂದಿ ಹೆಂಡರ್ನ ಯಾವಾಗ ದಕ್ಷ ಬ್ರಹ್ಮ ಕೊಟ್ಟು, ಯಾವಾಗ ಕೊಟ್ಟು 13 ಮಂದಿ ಮಕ್ಕಳನ್ನ ಯಾವಾಗ ದಾರಿ ಎರೆದು ಲಗ್ನ ಮಾಡಿ ಕಶ್ಯಪ ಋಷಿಗೆ ಕೊಟ್ಟ, ಹಾ ಗಿಡ ಮಳ್ಳೆ ಪಶು ಪಕ್ಷಿ ಪ್ರಾಣಿ ಹಾವ ಇಂಥವೆಲ್ಲ ಹುಟ್ಟ್ಯಾವ. ಅವು 13 ಮಂದಿ ಕಶ್ಯಪ ಋಷಿ ಮಡದಿಯರಿಂದ ಹುಟ್ಟ್ಯಾವ. ಹೌದಲ್ರಿಪ್ಪ ಹೌದು. ಅವಾಗ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು ಉತ್ಪತ್ತಿ ಆಗ್ಯಾವ. ಉತ್ಪತ್ತಿ ಆಗ್ಯಾವಲ್ರಿಪ್ಪ. ರೋಮೇಶ ಋಷಿ ಆದದ್ದು ಅವತಾರ ಆದದ್ದು ಮನರಣ್ಯ ಯುಗದಾಗ, ಆಗ ಸೃಷ್ಟಿ ನಿರ್ಮಾಣ ಆಗಿಲ್ಲ ಆಗಿಲ್ಲ ಅನ್ನೋ ಸಂಬಂಧ ಈ ಮಾತು ನಿಮಗೆ ನಾ ಕೇಳಬೇಕಾಗಿತ್ತು. ಹೌದು. ಈ ಮಾತು ಕೇಳಾಕ ಕಾರಣ ಹಾ ಇದೆ. ಇದೆ ಅಲ್ರಿಪ್ಪ. ಆಡುವಂತದ್ ಹೆಂಗಾಗ್ತದ? ಏನ್ರಿಪ್ಪ ಅದು? ನುಡಿಗೆ ನುಡಿ ತಿಳಿಬೇಕು. ತಿಳಿಬೇಕ್ರಲ್ಲ. ಇರ್ಲಿ, ಇಲ್ಲಿ ಕೇಳ್ರಿ ಹಾ ಹೆಂಗಾಗ್ತದ ಗೋಪಾಲ? ಹೆಂಗ ಹಾಕದ್ರಿಪ್ಪ ಅದು? ಮಹಾರಾಜರು ಹೇಳಿದ್ರಲ್ಲ, ರಾಮಾಯಣ ಕಾಲದೊಳಗ ಸಮುದ್ರಕ್ಕೆ ಸೇತುವೆ ಕಟ್ಟಿ ಕಟ್ಟಿ ಸೀತಾದೇವಿಯನ್ನು ತಗೊಂಡು ಬರುವಾಗ ರಾವಣಾಸುರನ ಮರ್ದನ ಮಾಡಿ, ಹಾ ಕುಂಭಕರ್ಣನ ವಧ ಮಾಡಿ, ಮಾಡಿ ಈಚೆ ಕಡೆ ಬಂದ್ರ ದಂಡಿಗೆ, ಹಾ ತಮಿಳುನಾಡು ಬಾರ್ಡರ್ಕ್ ಬಂದ್ರ ಸಮುದ್ರ ದಂಡೆ ಮ್ಯಾಲ. ಹಾ ತದನಂತರದಲ್ಲಿ ಸೀತಾದೇವಿ ಹೇಳ್ತಾಳ, ಏನ್ ಹೇಳ್ತಾಡ್ರಿ? ಭಗವಂತ ಭಗವಂತ ನಮ್ಮ ಸಲುವಾಗಿ ವಾನರ ಸೈನ, ಹಾ ಹನುಮಂತ, ಹಾ ಜಾಂಬವಂತ, ಜಾಂಬವಂತ, ನಳ ನಿಳ, ಹೌದು ಸುಗ್ರೀವ ಇಂಥವರೆಲ್ಲ ಶ್ರಮ ಪಟ್ಟಾರ. ಹೌದ್ ಇವ್ರಿಗೆ ಏನಾದ್ರೂ ನಾವು ಕೊಡುನು ಕೊಡುನ್ರಲ್ಲ. ತಿಳ್ಕೊಂಡು, ಹಾ ಆಯ್ತು ಏನು ಕೊಡ್ತಿ ಕೊಡುವತ್ತ ರಾಮದೇವರಂದ. ಹಾ ಮಾವಿನಕಾಯಿ ಸುಗ್ಗಿ, ಏ ಮಾವಿನಕಾಯಿ ಸುಗ್ಗಿ ಅಲ್ರಿಪ್ಪ. ಗಿಡದಾಗ ಹಣ್ಣಾಗಿದ್ದು ಕಾಯಿ. ಹೌದು ವಾನರ ಸೈನ್ಯ ಎಲ್ಲ ಹಿಂಗ ಸಾಲಕ್ಕೆ ಕುಣಿಸಿದ್ರು ರಾಮದೇವರ ಸೀತಾದೇವಿ. ಹೌದು ಸಮುದ್ರ ದಂಡೆಗೆ ಉಸಿಕಿನ ಸಾಲಕ್ಕ ಎಲ್ಲ ವಾನರ ಸೈನ್ಯ ಕೂತು. ಹಾ ಸೀತಾದೇವಿ ಹಣ್ಣು ಮಾವಿನಕಾಯಿ ಉಡಿ ಒಳಗೆ ಹಾಕೊಂಡು ಒಂದೊಂದು ವಾನರ್ಗ ಕೊಟ್ಕೋತ ದಂಡೆ ತಕ ಹೋದ್ಲು. ಹೌದು ಅದ್ರಾಗ ನಡಬಾರಕ್ ಒಂದು ವಾನರ ಕೂತಿತ್ತು. ಹಾ ಅಗ್ದಿ ಹಣ್ಣಾಗಿತ್ತು ಕಾಯಿ. ಹೌದು ಕಾಯಿ ಹಣ್ಣಾಗಿತ್ತು, ಅಗ್ದಿ ಹಿಂಗ ಹಿಚ್ಕಿದ್ರೆ ಇಟ್ಟು ಟುಳು ಹತ್ತಿತ್ತು. ಹೌದು ಹೌದು ಹಿಂಗ ಹಿಚ್ಕಾಕೈತು, ಅದು ಹಿಚ್ಕಾನ ಮೆತ್ತಗ್ ಚಂದ ಕಾಣಕೈತು. ಮಾತಾಡಿ ಹಚ್ಚಿಕಾಯ್ತು. ಹಿಂಗ ಹಿಚ್ಕೋತ ಕೂತ ಟೈಮ್ದಾಗ ಹಾ ಆ ಗರ್ಭದೊಳಗಿಂದ ಕೊಟ್ಟ ಹಾರಿ ಮ್ಯಾಲ ಹೋತ್ರಿಪ್ಪ ಅದು. ಮ್ಯಾಗ ಸಿಡಿತು. ಹಾ ಮಗಲಾಗ ಕೂತದ ಇಂತ ಅದೊಂದು ಮಂಗ್ಯ ಆತು. ಹಾ ಅವ್ವ ನಿಂದಿಟ್ಟಾನ ನಿಂದ ಇಟ್ಟಾನತ್ತದ. ಅದು ಮಗಳಾಗ ಹೊಚ್ಚ ಹಿಜಿಕಿ ಬಿಡ್ತು ಮತ್ತ. ಇಚ್ಚಿ ಕಡ್ದು ಇತ್ತು ಹೊತ್ತು 10 ಫೂಟ್ 5 ಫೂಟ್ 25 ಫೂಟ್ ಎಲ್ಲ ಹಿಚ್ಕ್ಯಾಡಿ ಗಿಜ್ಜಗಳಿ ಮಾಡಿ ಹಾ ಒಂದ್ರ ಮ್ಯಾಗ ಒಂದು ಬಿದ್ದು. ಹೌದು ಯಾಕೆ ಈ ಮಾತನ್ನ ಹೇಳ್ಬೇಕಾಗ್ಯದ? ಯಾಕ್ರಿಪ್ಪ? ರಾಮದೇವರ ಸೀತಾದೇವಿ ಹಣ್ಣು ಕೊಟ್ಟಾರ ತಂದ್ರ ಹಾ ಅದನ್ನ ಅಟ್ಟೆ ಭಕ್ತಿಯಿಂದ ಸ್ವೀಕಾರ ಮಾಡ್ಬೇಕು. ಹೌದಲ್ರಿಪ್ಪ. 200 ಕಿಲೋಮೀಟರ್ ಮ್ಯಾಗಿಂದ ನಮ್ಮನ್ನ ಕರ್ಸ್ಯಾರ ಅಂತಂದ್ರ ಹಾ ನುಡಿಗೆ ನುಡಿ ತಿಳಿವಂಗ ಹಾ ಹಾಡ್ಬೇಕು. ಹಿಂಗೈತ್ ನೋಡ್ ತಗದ. ಮತ್ ನಾ ಏನ್ ಕಮ್ಮಿ ಆತ ನೀನು ಒದರುದು, ನೀನ್ ಕಮ್ಮಿ ಆತ ನೀನು ಒದರುದು. ಮಾವಿನಕಾಯಿ ಹೊಟ್ಟೆ ಹಚ್ಚಿದಂಗ ಆಯ್ತು ನಿಂದದ. ಎಂತ ಅಕ್ಕಿ ಕೊಟ್ರು ಕೂಡ ಹಾ ಅದನ್ನ ಕಲಿಸಿ ಹುಳ ನುಚ್ಚ ಮಾಡ್ರಿ ಅಂದ್ರ ಹಾ ಹಿಂಗಾಗ್ತದ. ಹೌದು